ಎಲ್ಲರಿಗೂ ನಮಸ್ಕಾರ. ಈಗ ಕೋಶಗಳ ಗ್ರೂಪಿಂಗ್ ಬಗ್ಗೆ ಚರ್ಚಿಸೋಣ. ಕೋಶಗಳು ಸಮಾನಾಂತರವಾಗಿ ಗುಂಪು ಮಾಡೋದು. ಕೋಶಗಳ ಸಮಾನಾಂತರ ಸಂಯೋಜನೆಯಲ್ಲಿ ಕೋಶಗಳ ಎಲ್ಲ ಧನಾತ್ಮಕ ಟರ್ಮಿನಲ್ಗಳು ಒಟ್ಟಿಗೆ ಸಂಪರ್ಕ ಹೊಂದಿರುತ್ತವೆ ಮತ್ತು ಋಣಾತ್ಮಕ ಟರ್ಮಿನಲ್ಗಳು ಕೂಡ ಒಟ್ಟಿಗೆ ಸಂಪರ್ಕ ಹೊಂದಿರುತ್ತವೆ. ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಸ್ಥಿರವಾಗಿರುತ್ತದೆ ಮತ್ತು ಪ್ರವಾಹದ ರೇಟಿಂಗ್ ಸಂಯೋಜಕವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಅಲ್ಲದೆ ಪ್ರತಿರೋಧದ ಮೌಲ್ಯ ಕಡಿಮೆಯಾಗುತ್ತದೆ. 0.2ರ ಆಂತರಿಕ ಪ್ರತಿರೋಧದೊಂದಿಗೆ 1.5 ವೋಲ್ಟ್ ಕೋಶಗಳನ್ನು ದೀಪಕ್ಕೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಊಹಿಸಿ. ಇತರ ಸರ್ಕ್ಯೂಟಿನ ಪ್ರತಿರೋಧ ಅಥವಾ ಬಾಹ್ಯ ಪ್ರತಿರೋಧವು 1 ಓಮ್ ಆಗಿರಲಿ. ಸಮಾನಾಂತರ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಸರ್ಕ್ಯೂಟ್ ಉದ್ದಕ್ಕೂ ಒಂದೇ ಆಗಿರುತ್ತದೆ. ಸಮಾನಾಂತರ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಸರ್ಕ್ಯೂಟ್ ಉದ್ದಕ್ಕೂ ಒಂದೇ ಆಗಿರುತ್ತದೆ. ಕೆಳಗಿನ ಸೂತ್ರವನ್ನು ಬಳಸಿಕೊಂಡು ಸಮಾನಾಂತರವಾಗಿ ಸಂಪರ್ಕ ಮಾಡಿರುವ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬಹುದು. 1/R = 1/R1 + 1/R2. ಈಗ ನಾವು ಆಂತರಿಕ ಪ್ರತಿರೋಧವನ್ನು ಕಂಡುಹಿಡಿಯಲಿದ್ದೇವೆ. ಇದನ್ನು ಹೀಗೆ ಬರೆಯಬಹುದು: 1/R = 1/R1 + 1/R2. ಸೂತ್ರದಲ್ಲಿ ಆಂತರಿಕ ಪ್ರತಿರೋಧದ ಮೌಲ್ಯವನ್ನು ಸೇರಿಸಿ 1/R = 1/0.2 + 1/0.2. 1/R = 5.5, 1/R = 10. ಆದ್ದರಿಂದ ಅದು R = 1/10, R = 0.1. ಒಟ್ಟು ಆಂತರಿಕ ಪ್ರತಿರೋಧವು 0.1 ಓಮ್ ಆಗಿದೆ. ಸರ್ಕ್ಯೂಟ್ನ ಬಾಹ್ಯ ಪ್ರತಿರೋಧವು 1 ಓಮ್ ಆಗಿದೆ. ಆದ್ದರಿಂದ ಸರ್ಕ್ಯೂಟ್ನ ಒಟ್ಟು ಪ್ರತಿರೋಧವು 1.1 ಓಮ್ ಆಗುತ್ತದೆ. ಓಮ್ಸ್ ನಿಯಮ ಸೂತ್ರವನ್ನು ಬಳಸಿಕೊಂಡು ಪ್ರವಾಹವನ್ನು ಕಂಡುಹಿಡಿಯಲಾಗುತ್ತದೆ. I = V/R. ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧವನ್ನು ಮೌಲ್ಯ ಸೇರಿಸಿ I = 1.5/1.1. ಆದ್ದರಿಂದ I = 1.36 ಆಂಪಿಯರ್ಸ್. ಸರಣಿ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ ಆಮೀಟರ್ ಬಳಸಿ ಪ್ರವಾಹವನ್ನು ಅಳೆಯಿರಿ. ಇಲ್ಲಿ ಸರ್ಕ್ಯೂಟ್ನಲ್ಲಿ 2 ಶಾಖೆಗಳಿವೆ. ಆದ್ದರಿಂದ I1 ಮತ್ತು I2 ಎಂದು 2 ಪ್ರವಾಹಗಳು ಇರುತ್ತವೆ. 2 ಶಾಖೆಗಳು ಒಂದೇ ಮೌಲ್ಯಗಳನ್ನು ಹೊಂದಿರುವುದರಿಂದ ಒಟ್ಟು ಪ್ರವಾಹ I ಅನ್ನು I1 ಮತ್ತು I2 ಎಂದು ಸಮಾನವಾಗಿ ವಿಂಗಡಿಸಲಾಗಿದೆ. ಇದನ್ನ ಹೀಗೆ ಬರೆಯಬಹುದು: I = I1 + I2. I/2 = 1.36/2. ಆದ್ದರಿಂದ I1 ಮತ್ತು I2 ಪ್ರವಾಹ ಕ್ರಮವಾಗಿ 0.68 ಆಂಪಿಯರ್ ಆಗಿರುತ್ತದೆ. 2 ಶಾಖೆಯ ಪ್ರತಿಯೊಂದು ಸರಣಿಯಲ್ಲಿ 2 ಆಮೀಟರ್ಗಳನ್ನು ಸಂಪರ್ಕಿಸುವ ಮೂಲಕ ಮೇಲಿನ ಮೌಲ್ಯಗಳನ್ನು ಖಚಿತಪಡಿಸಿಕೊಳ್ಳಿ. ಈಗ ಇನ್ನೊಂದು ಉದಾಹರಣೆ ಚರ್ಚಿಸೋಣ. ಒಂದು ಸರ್ಕ್ಯೂಟ್ ಸಮಾನಾಂತರವಾಗಿ ಜೋಡಿಸಿರುವ 4 ಕೋಶಗಳು V1, V2, V3 ಮತ್ತು V4 ಎಂದು ಊಹಿಸಿ. ಪ್ರತಿ ಕೋಶವು ಓಮ್ಸ್ನ 0.5 ಓಮ್ಸ್ ಆಂತರಿಕ ಪ್ರತಿರೋಧದೊಂದಿಗೆ 2.5 ವೋಲ್ಟ್ಗಳನ್ನು ಹೊಂದಿರುತ್ತದೆ. 5 ಓಮ್ಗಳ ಪ್ರತಿರೋಧಕ ಲೋಡ್ನಾದ್ಯಂತ ಸಂಪರ್ಕ ಹೊಂದಿದೆ. ಸಮಾನಾಂತರ ಸಂಪರ್ಕಗಳಿದ್ದಾಗ ಸರ್ಕ್ಯೂಟ್ನಲ್ಲಿ ಒಟ್ಟು ವೋಲ್ಟೇಜ್ 2.5 ವೋಲ್ಟ್ ಆಗಿದೆ. ಸರ್ಕ್ಯೂಟ್ನಾದ್ಯಂತ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ ಮತ್ತು ವೋಲ್ಟೇಜ್ ಅಳತೆಯನ್ನು ಗಮನಿಸಿ. ಒಟ್ಟು ಆಂತರಿಕ ಪ್ರತಿರೋಧವನ್ನು ಕಂಡುಹಿಡಿಯಲು R ಬಳಸಿ. 1/R = 1/R1 + 1/R2 + 1/R3 + 1/R4. ಆಂತರಿಕ ಪ್ರತಿರೋಧದ ಮೌಲ್ಯ ಸೇರಿಸಿ. 1/R = 1/0.5 + 1/0.5 + 1/0.5 + 1/0.5. 1/R = 2 + 2 + 2 + 2. 1/R = 4. R = 1/4. R = 0.25 ಓಮ್ಸ್. ಆದ್ದರಿಂದ ನಾವು ಆಂತರಿಕ ಪ್ರತಿರೋಧ 0.25 ಓಮ್ಸ್ ಅನ್ನು ಪಡೆಯುತ್ತೇವೆ. ಸರ್ಕ್ಯೂಟ್ನ ಬಾಹ್ಯ ಪ್ರತಿರೋಧವು 5 ಓಮ್ಸ್. ನಾವು ಕ್ರಮವಾಗಿ ಆಂತರಿಕ ಪ್ರತಿರೋಧ ಮತ್ತು ಬಾಹ್ಯ ಪ್ರತಿರೋಧ 0.25 ಮತ್ತು 5 ಓಮ್ಸ್ ಅನ್ನು ಸೇರಿಸುವ ಮೂಲಕ ಒಟ್ಟು ಪ್ರತಿರೋಧವನ್ನು ಪಡೆಯಬಹುದು. ಆದ್ದರಿಂದ ಸರ್ಕ್ಯೂಟ್ನ ಒಟ್ಟು ಪ್ರತಿರೋಧವು 5.25 ಓಮ್ಸ್ ಆಗುತ್ತದೆ. ಪ್ರವಾಹವನ್ನು ಕಂಡುಹಿಡಿಯಲು ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧದ ಪರ್ಯಾಯ ಮೌಲ್ಯಗಳನ್ನು ಬರೆಯಿರಿ. I = V/R. I = 2.5/5.25. I = 0.47 ಆಂಪಿಯರ್ಸ್. ಸರ್ಕ್ಯೂಟ್ನ ಒಟ್ಟು ಪ್ರವಾಹವು 0.47 ಆಂಪಿಯರ್ಸ್ ಆಗಿದೆ. ಪ್ರವಾಹದ ಮೌಲ್ಯ ಸಂಯೋಜಕವಾಗಿರುವುದರಿಂದ ಅವು ಪ್ರತಿ ಶಾಖೆಯ ಮೂಲಕ ಹರಿಯುತ್ತವೆ. ಪ್ರವಾಹವನ್ನು ಪ್ರತಿ ಶಾಖೆಯ ಮೂಲಕ ಲೆಕ್ಕಾಚಾರ ಮಾಡೋಣ. ಇಲ್ಲಿ ಸರ್ಕ್ಯೂಟ್ 4 ಶಾಖೆಗಳನ್ನು ಒಳಗೊಂಡಿದೆ ಮತ್ತು ಪ್ರತಿ ಶಾಖೆಯು ಪ್ರತಿರೋಧದ ಮೌಲ್ಯ ಒಂದೇ ಆಗಿದೆ. ಆದ್ದರಿಂದ ಪ್ರತಿ ಶಾಖೆಯ ಮೂಲಕ ಹರಿಯುವ ಪ್ರವಾಹವು ಒಂದೇ ಆಗಿರುತ್ತದೆ. ಒಟ್ಟು ಪ್ರವಾಹವನ್ನು ಶಾಖೆಗಳ ವಿಭಜಿಸುವ ಮೂಲಕ ನಾವು ಶಾಖೆಯ ಪ್ರವಾಹಗಳನ್ನು ಪಡೆಯಬಹುದು. ಹಾಗಾಗಿ ಶಾಖೆಯ ಪ್ರವಾಹಗಳು 1/4 = 0.47 4 = 0.11 ಆಂಪ್ಸ್ I1,
I2, I3, I4 is equal to 1 upon 4 is equal to 0.47 upon 4 is equal to 0.11 ಆಂಪಿಯರ್ ಆಗಿರುತ್ತೆ. ಆದ್ದರಿಂದ ಎಲ್ಲಾ ಶಾಖೆಗಳ ಮೂಲಕ ಪ್ರವಾಹವು ಸಮಾನವಾಗಿ 0.11 ಆಂಪಿಯರ್ ಆಗಿರುತ್ತೆ. ಎಲ್ಲಾ ಶಾಖೆಗಳಲ್ಲಿ ಪ್ರತಿಯೊಂದು ಆಮ್ಮೀಟರ್ಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿ ಮತ್ತು ಲೆಕ್ಕ ಹಾಕಿದ ಪ್ರವಾಹದ ಮೌಲ್ಯಗಳೊಂದಿಗೆ ಪರಿಶೀಲಿಸಿ. ಸರ್ಕ್ಯೂಟ್ 5 ಶಾಖೆಗಳು ಒಳಗೊಂಡಿದೆ ಎಂದು ಭಾವಿಸಿ ಶಾಖೆಯ ಪ್ರವಾಹದ ಮೌಲ್ಯ ಪಡೆಯಲು ಒಟ್ಟು ಪ್ರವಾಹವನ್ನು 5ರಿಂದ ವಿಭಜಿಸಿ. ನಾವು ಈಗ ಕೋಶಗಳ ಸರಣಿ ಮತ್ತು ಸಮಾನಾಂತರ ಸಂಪರ್ಕಗಳ ಸಂಯೋಜನೆಯ ಬಗ್ಗೆ ಚರ್ಚಿಸೋಣ. ಒಂದು ಸರ್ಕ್ಯೂಟ್ನಲ್ಲಿ 4 ಶಾಖೆಗಳಿವೆ ಎಂದು ಊಹಿಸಿ 4 ಶಾಖೆಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ. ಪ್ರತಿಯೊಂದು ಶಾಖೆಯು 3 ಕೋಶಗಳನ್ನು ಹೊಂದಿರುತ್ತದೆ. ಸರ್ಕ್ಯೂಟ್ 12 ಕೋಶಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು 2 ವೋಲ್ಟ್ಗಳ ವೋಲ್ಟೇಜ್, ಆಂತರಿಕ ಪ್ರತಿರೋಧ 0.2 ಓಮ್ ಮತ್ತು ಲೋಡ್ ಪ್ರತಿರೋಧ ಅಥವಾ ಬಾಹ್ಯ ಪ್ರತಿರೋಧ 12 ಓಮ್ ಆಗಿರುತ್ತದೆ. ಈಗ ಲೋಡ್ನಲ್ಲಿರುವ ಔಟ್ಪುಟ್ ವೋಲ್ಟೇಜ್ ಅನ್ನು ಲೆಕ್ಕ ಮಾಡುವ. ಎಲ್ಲಾ 3 ಕೋಶಗಳು ಸರಣಿಯಲ್ಲಿ ಜೋಡಿಸಿರುವುದರಿಂದ ಶಾಖೆ 1ರ ಉದ್ದಕ್ಕೂ ಇರುವ ವೋಲ್ಟೇಜ್ 6 ವೋಲ್ಟ್ ಆಗಿದೆ. ಇತರ 3 ಶಾಖೆಗಳಿಗೆ ಇದೇ ರೀತಿ ಸಂಭವಿಸುತ್ತದೆ, ಏಕೆಂದರೆ ಎಲ್ಲಾ ಶಾಖೆಗಳು ಒಂದೇ ರೀತಿಯ ವೋಲ್ಟೇಜ್ಗಳೊಂದಿಗೆ ಒಂದೇ ಸಂಖ್ಯೆಯ ಕೋಶಗಳನ್ನು ಹೊಂದಿರುತ್ತವೆ. ಸರ್ಕ್ಯೂಟ್ಗೆ ಸಮಾನಾಂತರವಾಗಿ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸುವ ಮೂಲಕ ಲೆಕ್ಕ ಹಾಕಿದ ವೋಲ್ಟೇಜ್ ಅಳೆಯಿರಿ. ಶಾಖೆಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ ಸರ್ಕ್ಯೂಟ್ ಉದ್ದಕ್ಕೂ ವೋಲ್ಟೇಜ್ 6 ವೋಲ್ಟ್ ಆಗಿರುತ್ತದೆ. ಲೋಡ್ ಅನ್ನು ಸರ್ಕ್ಯೂಟ್ನಾದ್ಯಂತ ಸಮಾನಾಂತರವಾಗಿ ಸಂಪರ್ಕಿಸುವುದರಿಂದ ಲೋಡ್ನಾದ್ಯಂತ ಇದೇ ವೋಲ್ಟೇಜ್ ಇರುತ್ತದೆ. ಪ್ರತಿರೋಧದ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ಆಂತರಿಕ ಪ್ರತಿರೋಧವನ್ನು ಲೆಕ್ಕಾಚಾರ ಮಾಡೋಣ. ಎಲ್ಲಾ ಶಾಖೆಗಳಲ್ಲಿ ಕೋಶವು ಸರಣಿಯಲ್ಲಿ ಸಂಪರ್ಕ ಹೊಂದಿವೆ, ಆದರೆ ಶಾಖೆಗಳು ಸಮಾನಾಂತರವಾಗಿ ಸಂಪರ್ಕ ಹೊಂದಿವೆ. ಶಾಖೆ 1ರಲ್ಲಿ 3 ಆಂತರಿಕ ಪ್ರತಿರೋಧ 0.2 ಓಮ್ಸ್ ಸರಣಿಯಲ್ಲಿದೆ. ಆದ್ದರಿಂದ ಒಟ್ಟು ಪ್ರತಿರೋಧವು 0.6 ಓಮ್. ಎಲ್ಲಾ ಶಾಖೆಗಳಲ್ಲಿ ಒಂದೇ ರೀತಿಯ ಪ್ರತಿರೋಧ ಇರುತ್ತದೆ. ಈಗ ಪ್ರತಿ ಶಾಖೆಯು ಆಂತರಿಕ ಪ್ರತಿರೋಧ 0.6 ಹೊಂದಿರುತ್ತದೆ. ಒಟ್ಟು ಆಂತರಿಕ ಪ್ರತಿರೋಧವನ್ನು ಕಂಡುಹಿಡಿಯಲು ಶಾಖೆಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿರುವುದರಿಂದ ಪ್ರತಿ ಶಾಖೆಯಿಂದ ಆಂತರಿಕ ಪ್ರತಿರೋಧದ ಮೌಲ್ಯವನ್ನು ಸೂತ್ರಕ್ಕೆ ಸೇರಿಸಿ. I upon R is equal to I upon R1 plus I upon R2 plus I upon R3 plus I upon R4. I upon R is equal to 1 upon 0.6 plus 1 upon 0.6 plus 1 upon 0.6 plus 1 upon 0.6. IR is equal to 1.66 plus 1.66 plus 1.66 plus 1.66. I upon R is equal to 6.64. R is equal to 1 upon 6.64. R is equal to 0.15 ohm. ಆದ್ದರಿಂದ ನಮಗೆ ಸರ್ಕ್ಯೂಟ್ನ ಒಟ್ಟು ಆಂತರಿಕ ಪ್ರತಿರೋಧ R 0.15 ಓಮ್ಸ್ ಸಿಗುತ್ತದೆ. ಈಗ ಒಟ್ಟು ಪ್ರತಿರೋಧವನ್ನು ಪಡೆಯಲು ಕ್ರಮವಾಗಿ 0.15 ಮತ್ತು 12 ಓಮ್ಸ್ಗಳ ಆಂತರಿಕ ಪ್ರತಿರೋಧ ಮತ್ತು ಬಾಹ್ಯ ಪ್ರತಿರೋಧ ಸೇರಿಸಿ. ಇವುಗಳಿಂದ ಈ ಸರ್ಕ್ಯೂಟ್ನ ಒಟ್ಟು ಪ್ರತಿರೋಧವು 12.15 ಓಮ್ಸ್ ಆಗುತ್ತದೆ. ಒಟ್ಟು ಪ್ರಸ್ತುತ ಮೌಲ್ಯವನ್ನು ಪಡೆಯಲು I=VR ಸೂತ್ರದಲ್ಲಿ ಬದಲಿಸಿ. I=6/12.5. ಒಟ್ಟು ಪ್ರವಾಹವು 0.5 ಆಂಪ್ಸ್ ಆಗಿದೆ. ಆಮೀಟರ್ನೊಂದಿಗೆ ಮೌಲ್ಯವನ್ನು ಖಚಿತಪಡಿಸಿಕೊಳ್ಳಿ. ಶಾಖೆಯ ಪ್ರವಾಹಗಳನ್ನು ಪಡೆಯಲು ಪ್ರವಾಹವನ್ನು 4ರಿಂದ ವಿಭಜಿಸಿ. ಸರ್ಕ್ಯೂಟ್ 4 ಶಾಖೆಗಳನ್ನು ಒಳಗೊಂಡಿರುವುದರಿಂದ 0.5/4 is equal to 0.125 ಆಂಪ್ಸ್. 0.125 ಆಂಪ್ ಪ್ರತಿ ಶಾಖೆಯಾದ್ಯಂತ ಹರಿಯುವ ಆಂಪಿಯರ್ಸ್ನ ಪ್ರವಾಹವಾಗಿದೆ. ಸರಣಿಯ ಪ್ರತಿ ಶಾಖೆಯಲ್ಲಿ ಪ್ರತಿಯೊಂದನ್ನು ಆಮೀಟರ್ಗಳಿಗೆ ಸಂಪರ್ಕಿಸಿ ಮತ್ತು ಎಲ್ಲ ಆಮೀಟರ್ಗಳು 0.125 ಆಂಪ್ಸ್ ಪ್ರವಾಹ ತೋರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ಸೆಷನ್ನಿಂದ ನೀವು ಕೋಶಗಳ ಗುಂಪಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಅದನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಶುಭ ದಿನ.